ಮಶರ್ನ ನೀರು ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿದೆ. ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಅಮೆರಿಕ ದಾಳಿಗೆ ಓರ್ವ ಬಲಿಯಾಗಿದ್ರೆ 4 ಜನರಿಗೆ ಗಾಯ ಆಗಿದೆ. ಇರಾನ್ನ ಮಹಶರ್ ನಗರದಲ್ಲಿರುವಂತಹ ನೀರಿನ ಘಟಕ ನೋಡಿ, ಇರಾನ್ನಲ್ಲಿ ನಮ್ಮ ಥರ ಶುದ್ಧ ಕುಡಿಯೋ ನೀರಿನ ಜಲಮೂಲಗಳು ಇಲ್ಲ, ನದಿ ಮೂಲಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಇಲ್ಲ. ಮತ್ತು ಸ್ಪೆಷಲಿ ಈಗ ಬರಗಾಲ ಇದೆ, ಸುತ್ತ ಸಮುದ್ರ ಇರೋದ್ರಿಂದ ಸಮುದ್ರದ ಉಪ್ಪು ನೀರನ್ನು ಕುಡಿಯೋದಕ್ಕೆ ಯೋಗ್ಯವಾಗಿ ಆ ನೀರನ್ನು ಪರಿವರ್ತನೆ ಮಾಡಬೇಕು ಅಂದರೆ ಘಟಕಗಳು ಬೇಕಾಗುತ್ತೆ. 80-90% ನೀರು ಬರೋದೇ ಇದೇ ಶುದ್ಧ ಕುಡಿಯೋ ನೀರಿನ ಘಟಕದಿಂದ. ಅದರ ಮೇಲೆ ಅಟ್ಯಾಕ್ ಮಾಡಿದ್ರೆ ಬರಗಾಲದಿಂದ ಜನ ಬಾಯಾರಿಕೆಯಿಂದ ಸಾಯ್ತಾರೆ. ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದೆ. ಸಮುದ್ರದ ನೀರಿನಲ್ಲಿ ಉಪ್ಪಿರುತ್ತೆ, ಖನಿಜಾಂಶ ಇರುತ್ತೆ, ಅದನ್ನು ಡೈರೆಕ್ಟಾಗಿ ಸೇವನೆ ಮಾಡೋದಕ್ಕಾಗಲ್ಲ. ಹೀಗಾಗಿ ಕುಡಿಯೋ ನೀರಿನ ಘಟಕವನ್ನು ಬಹಳಷ್ಟು ಅವಲಂಬನೆ ಮಾಡಿಕೊಂಡಿದೆ ಇರಾನ್. ನೀವು ನೀರನ್ನೇ ಟಾರ್ಗೆಟ್ ಮಾಡ್ತೀರಾ, ವೆಪನ್ ಮಾಡ್ತೀರಾ ಅಂದರೆ ನಾವು ಮಾಡ್ಕೋತೀವಿ ಅಂತ ಅಮೆರಿಕ ತೋರಿಸ್ತಾ ಇದೆ. ರಿವರ್ಸ್ ಆಸ್ಮೋಸಿಸ್ ಪ್ಲಾಂಟ್ಗಳ ಮೇಲೆ, ಅಂದರೆ ಸಾಲ್ಟ್ ನೀರನ್ನು ಸಿಹಿ ನೀರಾಗಿ ಪರಿವರ್ತನೆ ಮಾಡುವಂತಹ ಘಟಕಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಮೆರಿಕ. ಇದರಲ್ಲಿ ಓರ್ವನ ಬಲಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ನೀರನ್ನೇ ಇವರು ವೆಪನ್ ಮಾಡ್ಕೊಳ್ತಾ ಇದ್ದಾರೆ, ಆಯುಧ ಮಾಡ್ಕೊಳ್ತಾ ಇದ್ದಾರೆ ಇರಾನು, ನೀರಿನ ಮಾರ್ಗವನ್ನು. ಈ ಕಡೆಗೆ ಅಮೆರಿಕ ಕೂಡ ನಿಮಗೂ ನೀರಿನ ಮೂಲಕನೇ ಪಾಠ ಕಲಿಸ್ತೀವಿ ಅಂತ ಮುಂದಾಗ್ತಾ ಇದ್ದಾರೆ. ಇದು ಜನರನ್ನ ಮತ್ತು ಈ ವಾರ್ ಕ್ರೈಮನ್ನು ಎಷ್ಟು ಜಾಸ್ತಿ ಮಾಡುತ್ತೆ ಈ ಸಲ ಕೂಡ ಅಂತ. ಮತ್ತು ವಿಶ್ವಸಂಸ್ಥೆ ಪಾತ್ರ, ಅವ್ರು ಏನು ವೀಕ್ ಆಫ್ ಅಲ್ಲಿ ಇದಾರ ಅಂತ ಅನ್ಸ್ಬಿಡುತ್ತೆ ಹಿಂಗೆಲ್ಲ ಮಾಡ್ತಿದ್ರು. ಬಹುಶಃ ವಿಶ್ವಸಂಸ್ಥೆ ಅನ್ನುವಂಥದ್ದು ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನುವಂತಹ ಸನ್ನಿವೇಶದಲ್ಲಿರುವಂಥದ್ದು. ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ಹೇಳಿಕೆಗಳು ವಿಶ್ವಸಂಸ್ಥೆ ಕಡೆಯಿಂದ ಬಂದಿಲ್ಲ. ಮತ್ತು ಈ ಹಿಂದೆ ಸಂಘರ್ಷ ನಡಿಬೇಕಾದಂಥ ಸಂದರ್ಭದಲ್ಲೂ ಕೂಡ ಶಾಂತಿ ಅನ್ನುವಂಥ ಒಂದೆರಡು ಟ್ವೀಟ್ಗಳನ್ನು ಮಾಡುವಂಥದ್ದು ಅಥವಾ ಪೋಸ್ಟ್ಗಳನ್ನು ಮಾಡುವಂಥದ್ದನ್ನು ಹೊರತುಪಡಿಸಿದ್ರೆ ಮಧ್ಯಸ್ಥಿಕೆ ವಹಿಸುವಂತಹ ಯಾವುದೇ ಪ್ರಯತ್ನಗಳು ಕೂಡ ಅವರಿಂದ ಆಗಲಿಲ್ಲ. ಸೊ ಈ ಬಾರಿಯೂ ಕೂಡ ಅವರಿಂದ ಹೆಚ್ಚಿನದ್ದೇನೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಮೆರಿಕದಂಥ ದೈತ್ಯ ದೇಶ ಈ ಯುದ್ಧದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಯಾರಿಗೆ ಹೇಳಬೇಕು ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗುತ್ತೆ. ಸೊ ಹೀಗಾಗಿ ಒಂದು ರೀತಿ ಹೆಲ್ಪ್ಲೆಸ್ ಕೂಡ ವಿಶ್ವಸಂಸ್ಥೆ ಆದಂತೆ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಹಿಂದೆ ಯಾವ ರೀತಿಯಾಗಿ ಜಾಗತಿಕವಾಗಿ ಸಮಸ್ಯೆ ಆಗಿತ್ತು, ಅದು ಪೆಟ್ರೋಲ್ ಡೀಸೆಲ್ನ ಕೊರತೆಯಿಂದಾಗಿ LPG ಸಮಸ್ಯೆಗಳು, ಹೀಗೆ ಬೇರೆ ಬೇರೆ ಏನು ಸಮಸ್ಯೆಗಳು ಉದ್ಭವ ಆಗಿತ್ತು, ಅದೇ ರೀತಿಯಾದಂಥ ಸಮಸ್ಯೆಗಳು ಈಗಲೂ ಕೂಡ ಉದ್ಭವ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಒಂದು ನಿರಾಳವಾದಂಥ ಸಂಗತಿ ಏನು ಅಂದರೆ, ಕೊಂಚ ಮಟ್ಟಿಗಾದರೂ ಈ ಪ್ರದೇಶ ಏನಿದೆ, ಆರ್ಮುಜ್ ಜಲಸಂಧಿ ಏನಿದೆ, ಈ ಪ್ರದೇಶಗಳಲ್ಲಿ ಹಡಗುಗಳ ಸಂಚಾರಕ್ಕೆ ಇನ್ನೂ ಕೂಡ ಅನುಮತಿ ಇದೆ. ಬಹುಶಃ ಇದೇ ರೀತಿಯಾದಂಥ ಸಂಘರ್ಷ ಮುಂದುವರೆದ್ರೆ ಬಹುಶಃ ಭದ್ರತೆ ದೃಷ್ಟಿಯಿಂದ ಹಡಗುಗಳನ್ನೆಲ್ಲವನ್ನ ಕೂಡ ನಿಲ್ಲಿಸಬೇಕಾಗತ್ತೆ. ಆಗೇನಾದರೂ ನಿಲ್ಲಿಸುವಂಥ ಕೆಲಸ ಏನಾದರೂ ಆಯಿತು ಅಂತಂದರೆ ಆ ಸಂದರ್ಭದಲ್ಲೂ ಕೂಡ ಕಚ್ಚಾ ತೈಲದ ಪೂರೈಕೆ, LPG, CNG ಹೀಗೆ ಬೇರೆ ಬೇರೆ ಅನಿಲಗಳ ಡಿಪೆಂಡೆನ್ಸಿ ಏನಿದೆ ಅದು ಮತ್ತೆ ಸಮಸ್ಯೆಗೀಡಾಗಬಹುದಾದಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ವಿಶ್ವಸಂಸ್ಥೆಯನ್ನು ನಂಬಿದರೆ ಬಹುಶಃ ಕೆಲಸ ಆಗಲಿಕ್ಕಿಲ್ಲ. ಆದರೆ ಇದನ್ನು ಹೊರತುಪಡಿಸಿ ಈಗ ಒಮನ್, ಪಾಕಿಸ್ತಾನ್, ಈಗ ಬೇರೆ ಬೇರೆ ಪ್ರಮುಖ ಕತಾರ್, ಬೇರೆ ಬೇರೆ ಪ್ರಮುಖ ದೇಶಗಳೇನಿದ್ದಾವೆ ಮಿಡ್ಲ್ ಈಸ್ಟಲ್ಲಿ, ಅವರು ಒಂದಷ್ಟು ರಾಜತಾಂತ್ರಿಕ ಮಾತುಕತೆಗೆ ವೇದಿಕೆಯನ್ನು ಸೆಟ್ ಮಾಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಆದರೆ ಅಮೆರಿಕ, ಇರಾನ್ ಕೇಳುವಂಥ ಸನ್ನಿವೇಶಗಳಲ್ಲಿಲ್ಲ. ಬಹುಶಃ ಅವರ ಮನವೊಲಿಸುವಂಥ ಕೆಲಸಗಳು ಕೂಡ ಆಗಬಹುದು ಮುಂದಿನ ದಿನಗಳಲ್ಲಿ. ಮಮತಾ.